ನಮ್ಮ ಹಡದ ತಂದೆ ತಾಯಿಗಳಿಗೆ ಯಾವಾಗ ತ್ರಾಸ ಆಗ್ತದ, ಯಾವಾಗ ನೋವು ಆಗ್ತದ ಅಂತಂದ್ರ ಅವ್ರ ಎಷ್ಟು ಕಷ್ಟ ಪಡಲ್ಯಾಕ ಅವಾಗ ಅವ್ರಿಗೆ ನೋವು ಆಗುವುದಿಲ್ಲ. ಅವ್ರ ಅರಕ್ ಬಟ್ಟೆ ಹಾಕೊಂಡು, ಅರದ ಚಪ್ಪಲ್ ಹಾಕೊಂಡು, ಹೊಲದೊಳಗ ಬಿಸಿಲು ಎನ್ನದೆ, ಮಳಿ ಎನ್ನದೆ, ಹೊಲದೊಳಗೆ ಎಷ್ಟು ಕೆಲಸ ಮಾಡಿದ್ರು ಸಹಿತ ಅವ್ರಿಗೇನು ತ್ರಾಸ ಅನಿಸುವುದಿಲ್ಲ. ಹಣದ ತಂದೆ ತಾಯಿಗಳಿಗೆ ಯಾವಾಗ ತ್ರಾಸ ಆಗ್ತದಂದ್ರ ಮಗ ಬೆಳೆದು ದೊಡ್ಡವನಾಗ್ಬೇಕಾಗಿರ್ತಕ್ಕಂಥ ಮಗ ಏನಾದ್ರೂ ಅಡ್ಡ ದಾರಿ ಹಿಡಿದು ಚಟ ಮಾಡಕ್ ಬಿದ್ದತ್ತಂದ್ರ ಅವಾಗ ಹಣದ ತಂದೆ ತಾಯಿಗಳಿಗೆ ತ್ರಾಸ ನೋವಾಗ್ತದಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಬೆಳಗ್ಗೆ ದುಡಿಯಾಕ ಹೋದ ಮಗ ಸಾಯಂಕಾಲ ಆದ್ರ ಮನೆಗೆ ಕುಡಿದು ಬಂದಾಗ ಆ ತಂದೆ ತಾಯಿಗಳಿಗೆ ತ್ರಾಸ ಆಗ್ತದಂತಕ್ಕಂಥದ್ದು ಇವತ್ತಿನ ಯುವ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ನಮಗೋಸ್ಕರ ನಮ್ಮ ತಂದೆ ತಾಯಿಗಳು ಎಷ್ಟು ಕನಸನ್ನ ಕಟ್ಟಿರ್ತಾರ ಅರ್ಥ ಮಾಡ್ಕೋರಿ. ಒಮ್ಮೆ ನಾವು ತಂದೆ ತಾಯಿಗಳನ್ನ ಕಳ್ಕೊಂಡವ್ರಿಗೆ ಗೊತ್ತದು. ಅಡ ತಂದೆ ತಾಯಿಗಳು ಇಲ್ಲಾರ್ದವ್ರಿಗೆ ಹೋಗಿ ಕೇಳ್ರಿ ಅವ್ರಿಗೆ, ಅವ್ರ ಬೆಲೆ ಅವ್ರಿಗೆ ಗೊತ್ತಿರ್ತದ, ನಿಮ್ಗೆ ಇದ್ದವ್ರಿಗೆ ಗೊತ್ತಾಗೋದಿಲ್ಲ. ಅವ್ರು ಹೋದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ. ಇದ್ದಾಗ ನಿಮ್ಗೇನು ಅನ್ಸಂಗಿಲ್ಲ. ಅದಕ್ಕಿದ್ದಾಗ ತಂದೆ ತಾಯಿಗಳ ಬೆಲೆ ಅರ್ಥ ಮಾಡ್ಕೋರಿ. ಚಂದ ದೇವ್ರಂತ ಪೂಜೆ ಮಾಡ್ರಿ. ಅವ್ರನ್ನ ಏನ್ ಕಳ್ಕೊಂಡ್ರು ಒಳಿ ಸಿಗ್ತದ. ಹೇಳ್ತಾರೆ ಇಲ್ಲಿ ಜನಪದ ಕಲಾವಿದ್ರು, ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಒಮ್ಮೆ ಕಳ್ಕೊಂಡ್ರೆ ಮರಳಿ ಸಿಗುತ್ತಾಳೇನೋ. ಎಷ್ಟು ಚಂದ ಆಡ್ತಾರಲ್ಲ. ಅದರ ಸಲುವಾಗಿ ಹಡ ತಂದೆ ತಾಯಿಗಳನ್ನ ಒಮ್ಮೆ ಕಳ್ಕೊಂಡೇವತ್ತಂದ್ರೆ ಈ ಜಗತ್ತಿನೊಳಗ ಏನು ಬೇಕಾದ ರೊಕ್ಕ ಕೊಡ್ತೇವಂದ್ರು ಸಹಿತ, ಏನು ಬೇಕಾದ ದುನಿಯಾನ ಸಿಗುತ್ತದ. ಹಡ ತಂದೆ ತಾಯಿನ ಕಳ್ಕೊಂಡೇವತ್ತಂದ್ರೆ ನಾವ್ ಎಷ್ಟು ಕೋಟಿ ರೂಪಾಯಿ ಕೊಡ್ತೇವಂದ್ರು ಸಹಿತ ಅವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಂಡು ಇದ್ದಾಗ ತಂದೆ ತಾಯಿನ ಚಂದ ಪ್ರೀತಿ ಮಾಡ್ರಿ, ಚಂದ ಅವ್ರ ಸೇವಾ ಮಾಡ್ರಿ. ಅವ್ರ ಸೇವಾದೊಳಗ ಬಹಳ ದೊಡ್ಡ ಶಕ್ತಿಯನ್ನ ಹೇಳಿದ್ನಲ್ಲ, ಪುಂಡಲೀಕನ ಕತಿ ಹೇಳಿದ್ನಲ್ಲ. ಅವ ಬರೀ ಏನು ಮಾಡ್ಲಿಲ್ಲ, ಬರೇ ತಂದೆ ತಾಯಿಯ ಸೇವಾ ಮಾಡಿದ. ಆ ಸೇವೆಯ ಪ್ರತಿಫಲವಾಗಿ ಸಾಕ್ಷಾತ್ ಆ ಪಾಂಡುರಂಗ ವಿಠ್ಠಲ ಬಂದ ಅವ್ರಿಗೆ ಆಶೀರ್ವಾದ ಮಾಡ್ತಾನಂತಂದ್ರ ಆ ಸೇವೆ ಒಳಗೆ ಎಂತ ತಾಕತ್ತೈತೆ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದರ ಸಲುವಾಗಿ ಚಂದ ಪ್ರೀತಿ. ಇವತ್ತೇನ್ರ ಇನ್ನೊಂದು ಹೇಳ್ತೇನೆ ನಿಮಗೆ, ಇವತ್ತಿನ ಮಕ್ಳು ಏನ್ರ ಅದ್ಗೆಡಾಕತ್ತವತ್ತಂದ್ರ ಅದಕ್ಕೆ ಕಾರಣನೂ ನೀವ ತಂದೆ ತಾಯಿಗಳ ಕಾರಣ. ಇವತ್ ನೀವೇನ್ ಮಾಡಾಕತ್ತೀರಿ, ಚಂದ ಅವರು ಇನ್ನೂ ವಯಸ್ಸಾಗಿರಂಗಿಲ್ಲ, ಸಣ್ಣ ವಯಸ್ಸಿನೊಳಗೆ ಏನ್ ಮಾಡಾಕತ್ತೀರಿ, ₹1,00,000 ಡೊನೇಷನ್ ಕೊಟ್ಟು ಹಾಸ್ಟೆಲ್ದೊಳಗೆ ಇಡಾಕತ್ತೀರಿ. ಅವು ಹಾಸ್ಟೆಲ್ದೊಳಗೆ ಓದ್ತಾವೋ, ಜಗಳ ಮಾಡ್ತಾವೋ, ಏನ್ ಮಾಡ್ತಾವ ಅನ್ನೋದು ನಿಮ್ಗೇನು ಗೊತ್ತಿರುತ್ತೆ. ನೀವು ಆರಾಮ್ ಓದಾಕತ್ತ, ಮನ್ಯಾಗಿದ್ರೆ ಕಿರಿಕಿರಿ ತಪ್ತಾವೊಂದು ಅಲ್ಯಾರ ಅದನ್ನ. ಅವ್ರಿಗೆ ನೀವು ಸಣ್ಣವರಿದ್ದಾಗ ಏನ್ ಮಾಡ್ತೀರಿ, ಅವ್ರು ₹1,00,000 ಕೊಟ್ಟು ಅವ್ರನ್ನ ಹಾಸ್ಟೆಲ್ದೊಳಗೆ ನೀವು ತುರುಕ್ತೀರಿ. ಅವ್ರ ಮುಂದೆ ದೊಡ್ಡವ್ರು ಆಗ್ತಾರ, ಅವರು ದೊಡ್ಡವ್ರು ಆದ್ಮ್ಯಾಗ ₹1,00,000 ಕೊಟ್ಟು ನಿಮ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾವ. ಇಷ್ಟ. ನೀವು ಸಣ್ಣವರಿದ್ದಾಗ ಅವ್ರನ್ನ ನೀವು ದೂರ ಇಡ್ತೀರಿ, ದೊಡ್ಡವ್ರ ಆದ್ಮ್ಯಾಗ ಅವ್ರ ನಿಮ್ನ ದೂರ ಇಡ್ತಾರ. ಇಷ್ಟ ವ್ಯತ್ಯಾಸ. ಯಾರ್ ತಪ್ಪ ನೀವ ಅರ್ಥ ಮಾಡ್ಕೋ. ಅವ್ರಿಗೆ ಬೆಲೆ ನೀವು ದೂರ ಇಟ್ರಿ ಅಂದ್ರೆ ಏನ್ ಮಾಡ್ತಾ, ತಂದೆ ತಾಯಿಗಳ ಬೆಲೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಇಡ್ರಿ, ದೊಡ್ಡ ಸಾಲಿಗೆ ಸೇರಿಸ್ರಿ, ಚಲೋ ಶಿಕ್ಷಣ ಕೊಡಸ್ರಿ, ಬೇಡ ಅನ್ನೋದಿಲ್ಲ. ಆದ್ರ ಸಣ್ಣ ವಯಸ್ಸಿನೊಳಗ ಆ ಮಕ್ಕಳನ್ನ ನಿಮ್ಮ ಹತ್ರನ ಇಟ್ಕೊಳ್ಬೇಕು. ನಿಮ್ಮ ಹತ್ರನ ಇಟ್ಕೊಂಡು ಆ ಸಂಸ್ಕಾರವನ್ನು ಕಲಿಸ್ಬೇಕು. ಹದಿಹರಿಯದ ವಯಸ್ಸು ಎಷ್ಟು? ಹದಿಹರಿಯದ ವಯಸ್ಸಂದ್ರೆ ಎಷ್ಟು ಹೇಳಿದಿಲ್ಲ? ಹೇಳಿನೇ ಇಲ್ಲ. 18 ವಯಸ್ಸಾಗುವವರೆಗೂ ಸಹಿತ ಆ ಮಕ್ಕಳನ್ನ ನಿಮ್ಮ ಹತ್ರನ ಇಟ್ಕೊಂಡು ಸಂಸ್ಕಾರವನ್ನು ಕೊಡಬೇಕು. 18 ವಯಸ್ಸಾದ್ಮೇಲೆ ಅವ್ರಿಗೆಲ್ಲ ತಿಳುವಳಿಕೆ ಬಂದಿರ್ತದ. ಈ ಸಮಾಜದೊಳಗೆ ಹೆಂಗ್ ಬದುಕಬೇಕು, ಹೆಂಗಿರ್ಬೇಕು, ಯಾರ ಜೋಡಿ ಹೆಂಗಿರ್ಬೇಕು ಅನ್ನೋದು ಅವ್ರಿಗೆ ತಿಳುವಳಿಕೆ ಬಂದಿರ್ತದ. ಅವಾಗ ಅವ್ರನ್ನ ಅಲ್ಲಿ ಹೋಗಿ ಬಿಡ್ರಿ. ಅಂದ್ರ ಆ ಮಕ್ಕಳು ಉತ್ತಮವಾದ ಮಕ್ಕಳು,
ಜಗತ್ತು ಬೆಳಗುವಂತ ಮಕ್ಕಳು ಅವರು ಆಗ್ತಾರ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೋ. ಇಲ್ಲ ಸಣ್ಣವ್ರಿದ್ದಾಗ ನೀವು ಹಾಸ್ಟೆಲ್ದೊಳಗೆ ಬಿಟ್ರಿ ಅಂತಂದ್ರ ಆ ಮಕ್ಕಳು ಅಕ್ಷರ ಕಲಿತಾವ್, ಚಲೋ ಅಕ್ಷರ ಕಲಿತಾವ್, ಚಲೋ ಪರ್ಸೆಂಟೇಜ್ ತಗೋತಾವ್. ನೀವ್ ಎಟ್ ಬೇಕಂತೀರ 90 ಅವು ಪರ್ಸೆಂಟೇಜ್ ತೆಗಿತಾವ್. ಅದ್ ಸಂಸ್ಕಾರ ಅದ್ರೊಳಗ್ ಫೇಲ್, ಪೇಪರ್ದೊಳಗ್ ಪಾಸ್, ಸಂಸ್ಕಾರದೊಳಗ್ ಫೇಲ್. ಅದನ್ನ ತಗೊಂಡ್ ಏನ್ ಮಾಡೋ? ಆ ಪರ್ಸೆಂಟೇಜ್ ಮುಂದಿನ ಅಭ್ಯಾಸ ಕಟ್ಟ ಯೂಸ್ ಅವ. ಈಗ ಹತ್ತೈತೆ SSLC ಎಕ್ಸಾಮ್ ಮುಗ್ಸ್ಯಾರ ಅಂತಂದ್ರ ಅದ್ರ ರಿಸಲ್ಟ್ ಎದಕ್ ಯೂಸ್? ಮುಂದ್ PUC ಅಡ್ಮಿಷನ್ ಆಗ್ಬೇಕ, ಅದ ಕಟ್ಟ ಯೂಸ್ ಅದ. PUC ಮುಗಿತಂದ್ರ ಮುಂದ ಡಿಗ್ರಿ ತಗೋಬೇಕ, ಅದ ಕಟ್ಟ ಯೂಸ್ ಅದ. ಆದ್ರ ಸಂಸ್ಕಾರ, ಅಕ್ಷರ ಕಲ್ತವ ಭ್ರಷ್ಟ ಆದ್ರೂ ಆಗ್ಬೋದು, ಆದ್ರ ಸಂಸ್ಕಾರ ಕಲ್ತವ ಎಂದಿಗೂ ಸಹಿತ ಭ್ರಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಮಕ್ಕಳು ಸಣ್ಣವರಿದ್ದಾಗ ಹೇಳ್ತಾವ, ಯವ್ವ ನನಗೆ ಆಟಿ ಸಾಮಾನು ಕೊಡಿಸು, ಬಟ್ಟಿ ಕೊಡಿಸು, ನನಗೆ ಗಾಡಿ ಕೊಡಿಸು, ಫೋನ್ ಕೊಡಿಸು. ಮಕ್ಕಳು ಅಳತಾವ. ಸಣ್ಣವ್ರಿದ್ದಾಗ ನೀವು ಅವ್ರಿಗೆ ಬೇಕಾಗಿದ್ದನ್ನ ಕೊಡಿಸ್ಲಿಕ್ಕಂದ್ರ ಆ ಕ್ಷಣ ಮಾತ್ರ ಅಷ್ಟ ಅಳ್ತಾರ. ಆದ್ರ ಮಕ್ಕಳಿಗೆ ನೀವು ಸಣ್ಣವ್ರಿದ್ದಾಗ ಸಂಸ್ಕಾರ ಕೊಡ್ಲಿಕ್ಕಂದ್ರ ಆ ಮಕ್ಕಳು ಸಾಯು ಮಠ ಅಳ್ತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊ. ಅವ್ರು ಸಾಯು ಮಠ ಅಳಬಾರ್ದತ್ತಂದ್ರ ನೀವೇನ್ ಮಾಡ್ಬೇಕು? ಬಾಲ್ಯದಲ್ಲಿ ಇದ್ದಾಗಲೇ ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ರ ಆ ಮಕ್ಕಳು ಮುಂದೆ ಒಳ್ಳೆ ರೀತಿಯಾಗಿ ಬೆಳಿತಾವ ಅಂತಕ್ಕಂಥದ ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡ. ಆಲ್ಮತ ಸಮಾಜದವ್ರು ಹೆಂಗಂತಂದ್ರ ಇವರು ಲಿಂಗಾಯತರು ಅಲ್ಲ ಅನ್ನೋದು ತಲೆ ಒಳಗ್ ಭ್ರಮೆ ಇರ್ತದ. ಎಲ್ಲರೂ ಲಿಂಗಾಯತರ. ನಾವು ಈ ಆಲ್ಮತ ಸಮಾಜ ಲಿಂಗಾಯತರೊಳಗ ಒಳ ಪಂಗಡ ಒಂದು ಅಷ್ಟ. ನಾವೆಲ್ಲ ಲಿಂಗ. ನೀವು ನೋಡಿರ್ಬೇಕಾದ್ರೆ ಅಮೋಘ ಸಿದ್ದೇಶ್ವರನ್ ಕೊಳ್ಳಾಗ ಲಿಂಗ ಕಟ್ಟಿರಿಲ್. ನಿಮ್ಗೆ ಉದಾಹರಣೆ ಹೇಳ್ತೀನಿ. ಗೊಳ್ಳಾಳೇಶಂದ ಗೊಳ್ಳಾಳೇಶ ಕುರಿಗಳನ್ನ ಮೇಯಿಸ್ತಾ ಇದ್ದ. ಅವ ಅಷ್ಟು ಜ್ಞಾನಿ ಅಲ್ಲ. ಸುಮ್ಮ ಕುರಿಗಳನ್ನು ಮೇಯಿಸ್ಕೋತ ತಮ್ಮ ಸಣ್ಣ ಒಂದು ಪುಟ್ಟ ಗ್ರಾಮದೊಳಗ ಜನಿಸಿರ್ತಕ್ಕಂಥ ಒಬ್ಬ ಮುಗ್ಧ ಭಕ್ತ ಅವ ಗೊಳ್ಳಾಳೇಶ. ಅವಾಗ ಏನಾಗ್ತದಂತಂದ್ರೆ ಎಲ್ಲಾ ಜನರು ಸಹಿತ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಿರ್ತಾರ. ಪಾದಯಾತ್ರೆ ಹೋಗುವಂತ ಸಂದರ್ಭದೊಳಗೆ ಗೊಳ್ಳಾಳೇಶಿಗೆ ಒಂದು ಆಸೆ ಹುಟ್ಟುತ್ತದೆ. ಏನ್ ಆಸೆ ಹುಟ್ಟುತ್ತದ ಅಂತಂದ್ರ ನಾನು ಕೊಳ್ಳಾಗ ಲಿಂಗ ಕಟ್ಕೋಬೇಕು ಅಂತ ಅವನಿಗೆ ಆಸೆ ಹುಟ್ಟು ಏನ್ ಮಾಡ್ತಾರ ಅಂತಂದ್ರ ಆ ಶ್ರೀಶೈಲಕ್ಕೇನು ಪಾದಯಾತ್ರೆಗೆ ಹೋಗು ಭಕ್ತರು ಇರ್ತಾರಲ್ಲ, ಅದ್ರೊಳಗ ಒಬ್ಬ ಜಂಗಮ ಇರ್ತಾನ. ಆ ಜಂಗಮನಿಗೆ ಈ ಗೊಳ್ಳಾಳೇಶ ಹೇಳ್ತಾನ, ನೀವು ಶ್ರೀಶೈಲಕ್ಕೇನು ಹೊಂಟಿರಲ್ಲ, ಹೋಗಿ ಒಳ್ಳೆ ಬರುವಾಗ ಏನ್ ಮಾಡ್ಬೇಕಂದ್ರ ನನಗೆ ಶ್ರೀಶೈಲದಿಂದ ಒಂದು ಲಿಂಗ ತಂದು ಕೊಡ್ರಿ ಅಂತ ಆ ಗೊಳ್ಳಾಳೇಶ ಆ ಜಂಗಮನಿಗೆ ಅವನ ಕೈಯಾಗಿದ್ದಿರ್ತಕ್ಕಂಥ ಒಂದು ಅಲ್ಪ ಕಾಣಿಕೆಯನ್ನು ಕೊಡ್ತಾನ. ಕೊಟ್ಟು ಆ ಲಿಂಗ ತರ ಕೇಳ್ತಾನ. ಇವರು ಆಯ್ತಂತ ಆ ಕಾಣಿಕೆ ಇಸ್ಕೊಂಡು ಆ ಜಂಗಮ್ರು ಏನ್ ಮಾಡ್ತಾರ? ಶ್ರೀಶೈಲ ಪಾದಯಾತ್ರೆ ಹೋಗ್ತಾರ. ಪಾದಯಾತ್ರೆ ಹೋಗಿ ಒಳ್ಳೆ ಶ್ರೀಶೈಲ ಮಲ್ಲಯ್ಯನ ದರ್ಶನ ಪಡ್ಕೊಂಡು ಒಳ್ಳೆ ಅವ್ರು ಅದೇ ದಾರಿಗೆ ಬರ್ತಿರ್ತಾರ. ಆದ್ರ ಅಲ್ಲಿ ಒಂದೇನ್ ಸಮಸ್ಯೆ ಆಗಿರುತ್ತಂದ್ರ ಆ ಜಂಗಮ್ರ ಏನ್ ರೊಕ್ಕ ಇಸ್ಕೊಂಡು ಹೋಗಿರ್ತಾರಲ್ಲ, ಲಿಂಗ ತರ್ತೀನಿ ಅಂತ ಮರ್ತ್ ಬಂದ್ಬಿಟ್ಟಿರ್ತಾರ. ಅವ್ರು ಲಿಂಗನೇ ತಂದಿರಂಗಿಲ್ಲ. ಅವ್ರು ಅವಾಗ ಊರಿಗೆ ಬಂದ್ಮೇಲೆ ಅಯ್ಯಪ್ಪೋ ಈ ಗೊಳ್ಳಾಳೇಶ ಲಿಂಗ ತರ ಕೇಳಿದ, ನಾವು ಮರ್ತಾ ಬಂದೇವ, ನನ್ನ ಬಿಡಂಗೆ ಇಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರ ಅಂತಂದ್ರ ಬರ್ತಾರ. ಗೊಳ್ಳಾಳೇಶ್ ಮುಂದ್ ಬಂದೇ ಬಿಟ್ಟ. ಕೇಳಿದ, ಲಿಂಗ ಎಲ್ಲೈತ್ರಿ ಸ್ವಾಮಿಗಳ? ನಾ ನಿಮ್ಗೆ ಕಾಣಿಕೆ ಕೊಟ್ಟಿದ್ಯಾ, ಶ್ರೀಶೈಲಕ್ಕೆ ಹೋಗಿ ಬಂದಿರಿ, ಲಿಂಗ ಎಲ್ಲೈತಿ? ಮೊದಲ್ ನನ್ ಕೈಯಾಗ ಲಿಂಗ ಕೊಡ್ರಿ ಅಂತಂದಾಗ ಅವ್ರು ಗಡ 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 ನಡಗಾಕತ್ತಿದ್ರು. ಅವ್ರ ಭಕ್ತಿ ನೋಡಿ ನಡಗಾಕತ್ತಿದ್ರು. ಇವ್ ಲಿಂಗ ಇಲ್ಲ ಅಂದೇವಂದ್ರ ನಮಗ್ ಏನ್ರ ಮಾಡೇ ಬಿಡ್ತಾನೆ. ಇವ್ನಿಗೆ ಏನ್ರ ಮಾಡ್ಬೇಕಂತ ತಿಳ್ಕೊಂಡ ಅವ್ರು ಏನ್ ಮಾಡಿದ್ರ ಅಂದ್ರ, ಅವ್ನ್ ಗೊತ್ತಿದ್ದಿಲ್ಲ, ಮುಗ್ಧ ಭಕ್ತವ. ಇವ್ರು ಏನ್ ಮಾಡ್ತಾರಂತಂದ್ರ ಆ ಏನು ಆಡಿನ ಏನ ಕುರಿ ಹಿಕ್ಕಿರ್ತದಲ್ಲ, ಆ ಇಕ್ಕಿ ತಗೊಂಡ್ ಏನ್ ಮಾಡ್ತಾರ ಅಂದ್ರ ಇದ ಲಿಂಗ ಅಂತ ಅವ್ನ ಕೈಯಾಗ ಕೊಟ್ಟು ಬಿಡ್ತಾರ. ಅವನು ಭಕ್ತಿ ಅಂತದಂದ್ರ ಗೊಳ್ಳಾಳೇಶಂದು ಅದ ಲಿಂಗ ಅಂತ ತಿಳ್ಕೊಂಡ್ ಅವ ಏನ್ ಮಾಡ್ತಾನ ಅಂದ್ರೆ ಗೊಳ್ಳಾಳೇಶ ದಿನನಿತ್ಯವೂ ಸಹಿತ ಆ ಲಿಂಗ ಅಂತ ತಿಳ್ಕೊಂಡು ಅದನ್ನ ಲಿಂಗ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಅದ್ರೊಳಗ ತನ್ಮಯ ಆಗ್ತಾನ.
ಒಂದು ದಿನ ಏನಾಗ್ತದಂದ್ರ ಅವ್ರ ತಂದೆ ಬಂದ್ ಹೇಳ್ತಾನೆ, ಏಯ್ ಬರೇ ಪೂಜೆನೆ ಮಾಡ್ಕೊತ ಕುಂದ್ರಾಕತ್ತಿಯಲ್ಲ, ಅಲ್ಲಿ ಕೆಲಸ ಮಾಡೋರು ಯಾರು, ಬಿಡು ಅದನ್ನ, ಲಿಂಗ ತೆಗೆದು ಹೋಗಿ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ ಅಂತಂದ್ರ ಆ ಇಕ್ಕಿ ತಗೊಂಡ್ ಹೋಗಿ ಲಿಂಗ ಪೂಜೆ, ಇದು ಇಕ್ಕಲ್ಲ, ಇದು ಲಿಂಗ, ಗುರು ಕೊಟ್ಟಿರ್ತಕ್ಕಂತ ಲಿಂಗ ಅದ, ಇದಕ್ಕೆ ಇಕ್ಕಿ ಅಡಬೇಡ ಅಂತ ತಿಳ್ಕೊಂಡು ಮತ್ತ ಲಿಂಗ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಅವ್ರ ತಂದೆಗೆ ಸಿಟ್ಟು ಬಂದು ಏನ್ ಮಾಡ್ತಾನ ಅಂದ್ರ ಆ ಇಕ್ಕಿ ತಗೊಂಡು ಆ ಕಡೆ ಮೂಲ್ಯಾಗ ಹೋಗದು ಬಿಡ್ತಾನ, ತಿಪ್ಪ್ಯಾಗ ಹೋಗದು ಬಿಡ್ತಾನ. ಇವ್ ಗೊಳ್ಳಾಳ ಸಿಟ್ಟು ಬಂತು, ನನ್ನ ಲಿಂಗಪ್ಪನನ್ನ ತಗೊಂಡು ಮೂಲ್ಯಾಗ ಹೋಗಿತ್ಯಾ ಅಂತ ತಿಳ್ಕೊಂಡು ಏನ್ ಮಾಡ್ತಾನಂದ್ರ ತನ್ನ ಕೈ ಒಳಗಿರ್ತಕ್ಕಂತ ಒಂದು ಕೊಡ್ಲಿ ತಗೊಂಡು ತಂದೆಯ ರುಂಡವನ್ನ ತೆಗಿತಾನ. ಭಕ್ತಿ, ಅಷ್ಟು ಭಕ್ತಿ ಪರವಶನ ಆಗ್ಬಿಟ್ಟಿರ್ತಾನವ. ಏನೋ ಗೊತ್ತೇ ಇಲ್ಲ, ದೇವ್ರು ಲಿಂಗ ಅಷ್ಟ ಅವನಿಗೆ ಗೊತ್ತು. ಆ ಭಕ್ತಿ ಒಳಗ ತೆಗೆದು ಹೋಗ್ದಿಕ್ ತಂದೆ ರುಂಡವನ್ನ ತೆಗ್ದಿದ್ಕ ಅವನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಭಗವಂತ ಏನ ಆ ಇಕ್ಕಿ ಮೂಲ್ಯಾಗ ಬಿದ್ದಿತ್ತಲ್ಲ, ಆ ಇಕ್ಕಿ ಒಳಗ ಸಾಕ್ಷಾತ್ ಭಗವಂತನ ಸಾಕ್ಷಾತ್ಕಾರ ಆಗ್ತಾನಂತ. ಇಕ್ಕಿ ಒಳಗ ದೇವರ ಉದ್ಭವ ಆಗ್ತಾನ, ಸಾಕ್ಷಾತ್ ಶಿವನ ಉದ್ಭವ ಆಗಿ ಅವನ ಭಕ್ತಿಗೆ ಒಲಿದು ಮತ್ತ ಆ ತಂದೆ ರುಂಡವನ್ನು ಕೂಡಿಸಿ ಮತ್ತ ಅವನ ಕೈಯಾಗ ಲಿಂಗ ಕೊಟ್ಟು ಹೋಗ್ತಾನಂತ ಕುರುಬ ಗೊಳ್ಳಾಳೇಶನ ಇತಿಹಾಸದೊಳಗ ನಾವೆಲ್ಲ ಓದ್ತೇವೆ ನೋಡ್ರಿ. ಆಲಮತ ಸಮಾಜದೊಳಗ ಹುಟ್ಟಿದವಲ್ಲ, ಅವನು ಕೊಳ್ಳಾಗ ಅವನ ಬಗ್ಗೆ ಎಷ್ಟ ಲಿಂಗ ನಿಷ್ಠೆ ಇತ್ತು ನೋಡ್ರಿ ಅವನ್ಗ. ನಾವೆಲ್ಲ ಸಜ್ಜಲಗುಡ್ಡ ಶರಣಮ್ಮ ತಾಯಿಯ ಪುರಾಣವನ್ನ ಕೇಳ್ತೇವೆ. ಆಕಿ ತುರುವುದಾಗ ಇಟ್ಟುಕೊಂಡು ಲಿಂಗ ಪೂಜೆ ಮಾಡ್ತಿದ್ಲು ಆ ಮಹಿಳೆ. ಆಕಿನೂ ಆಲಮತ ಸಮಾಜದೊಳಗೆ ಹುಟ್ಟಿರ್ತಕ್ಕಂಥ ಮಹಿಳೆ. ಅದರ ಸಲುವಾಗಿ ಈ ಲಿಂಗಕ್ಕೆ ಯಾವ ಜಾತಿ ಮತ ಏನು